ಹಾಯ್ ಹಲೋ ನಮಸ್ಕಾರ ಗೆಳೆಯರೆ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. BPL ಕಾರ್ಡ್ ಇದ್ದವರಿಗೆ ಸರ್ಕಾರದ ಕಡೆಯಿಂದ ಬಂತು ಹೊಸ ರೂಲ್ಸ್ ಪಾಲಿಸದಿದ್ದಲ್ಲಿ BPL ಕಾರ್ಡ್ ಬಂದ್. ಹೌದು ಗೆಳೆಯರೆ, ನಿಮ್ಮ ಬಳಿ BPL ರೇಷನ್ ಕಾರ್ಡ್ ಅಥವಾ ಅಂತ್ಯೋದಯ ಕಾರ್ಡ್ ಇದೆಯಾ? ಆದರೆ ನಾವು ಹೇಳುವ ಮಾಹಿತಿಯನ್ನು ತಪ್ಪದೆ ಪೂರ್ತಿಯಾಗಿ ನೋಡಿ. ಯಾಕಂದ್ರೆ BPL ರೇಷನ್ ಕಾರ್ಡ್ ಇದ್ದವರಿಗೆ ಕರ್ನಾಟಕ ಸರ್ಕಾರದ ಕಡೆಯಿಂದ ಹೊಸ ನಿಯಮಗಳನ್ನ ಜಾರಿಗೊಳಿಸಿದ್ದಾರೆ. ಈ ಹೊಸ ನಿಯಮಗಳನ್ನ ಫಾಲೋ ಮಾಡಲಿಲ್ಲ ಅಂದ್ರೆ ಅಂಥವ್ರ ಕಾರ್ಡನ್ನು ರದ್ದು ಮಾಡ್ತಿದ್ದಾರೆ. ಬನ್ನಿ ಗೆಳೆಯರೆ, ಯಾವೆಲ್ಲ ನಿಯಮಗಳನ್ನ ಜಾರಿ ಮಾಡ್ತಿದ್ದಾರೆ ಮತ್ತು ಹೊಸ ರೇಷನ್ ಕಾರ್ಡ್ ಅರ್ಜಿಗೆ ಯಾವಾಗ ಅವಕಾಶ ಮಾಡಿಕೊಡ್ತಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿಸ್ತಿದ್ದೀನಿ. ಸೊ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ಯಾರೆಲ್ಲ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಗೆಳೆಯರೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ನಿಮಗೆಲ್ಲ ಗೊತ್ತಿರೋ ಹಾಗೆ BPL ರೇಷನ್ ಕಾರ್ಡ್ ಎಷ್ಟು ಮುಖ್ಯವಾಗಿದೆ ಅಂದರೆ, ಇವತ್ತಿನ ದಿನಗಳಲ್ಲಿ ನಿಮ್ಮ ಹತ್ರ BPL ಕಾರ್ಡ್ ಇದ್ದರೆ ಸರ್ಕಾರದ ಯಾವುದೇ ಯೋಜನೆಗಳಿಂದ ಪ್ರತಿ ತಿಂಗಳು ಏನಿಲ್ಲ ಅಂದ್ರೂ 3,000ದಿಂದ 5,000ದವರೆಗೆ ಲಾಭ ಪಡಿಬಹುದು. ಅದರಿಂದ ಹೊಸ ರೇಷನ್ ಕಾರ್ಡ್ ಪಡೆಯಲು ಕರ್ನಾಟಕ ಜನತೆ ತುಂಬಾ ಪ್ರಯತ್ನ ಮಾಡ್ತಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ 5 ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದಿದ್ದಾರೆ. ಈ 5 ಗ್ಯಾರಂಟಿ ಲಾಭಗಳನ್ನ ಪಡಿಬೇಕಂದ್ರೆ ಕಡ್ಡಾಯವಾಗಿ ನಿಮ್ಮ ಹತ್ರ BPL ಕಾರ್ಡ್ ಇರಬೇಕು. ಹಾಗಾಗಿ ಈಗ BPL ಕಾರ್ಡ್ಗೆ ತುಂಬಾ ಮಹತ್ವ ಬಂದಿದೆ ಅಂತಾನೆ ಹೇಳ್ಬೋದು. ನೋಡಿ, ನಮ್ಮ ರಾಜ್ಯ ಸರ್ಕಾರ ಈ 5 ಗ್ಯಾರಂಟಿ ಯೋಜನೆಗಳಿಗೆ ಒಂದು ವರ್ಷಕ್ಕೆ ಸುಮಾರು ಏನಿಲ್ಲ ಅಂದ್ರೂ 56,000 ಕೋಟಿ ರೂಪಾಯಿಗಳನ್ನ ತಮ್ಮ ಬಜೆಟ್ ನಲ್ಲಿ ಮೀಸಲಿಟ್ಟಿದ್ದಾರೆ. ಸೊ ಸರ್ಕಾರಕ್ಕೆ ಈ ಗ್ಯಾರಂಟಿ ಯೋಜನೆಗಳಿಂದ ತುಂಬಾ ಆರ್ಥಿಕ ಹೊರೆ ಬೀಳ್ತಿದ್ದು, ಯಾರೆಲ್ಲ ಅಕ್ರಮವಾಗಿ ಸುಳ್ಳು ದಾಖಲಾತಿಗಳನ್ನ ನೀಡಿ BPL ರೇಷನ್ ಕಾರ್ಡ್ನ ಪಡೆದುಕೊಂಡಿದ್ದಾರೆ ಅಂಥವರ BPL ಕಾರ್ಡನ್ನು ಗುರುತಿಸಿ ರದ್ದು ಮಾಡಿ. ಹಾಗಾಗಿ ಈಗ ಎಲ್ಲ BPL ಕಾರ್ಡ್ದಾರರಿಗೆ ಹೊಸ ನಿಯಮಗಳನ್ನ ಜಾರಿ ಮಾಡ್ತಿದೆ. ಹೌದು ಗೆಳೆಯರೆ, ಸರ್ಕಾರ ಹಲವಾರು ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಲು ಮುಂದಾಗಿದ್ದು, ನಿಮ್ಮ ಹತ್ರ BPL ರೇಷನ್ ಕಾರ್ಡ್ ಇದ್ದರೆ ನಾವು ತಿಳಿಸುವ ಎಲ್ಲ ಅರ್ಹತೆಗಳನ್ನು ಹೊಂದಿರಬೇಕಾಗುತ್ತೆ. ಒಂದು ವೇಳೆ ಯಾವುದೇ ಅರ್ಹತೆಗಳನ್ನು ನೀವು ಹೊಂದಿಲ್ಲದಿದ್ದರೆ ಅಂಥವರ BPL ಕಾರ್ಡ್ಗಳನ್ನು ರದ್ದು ಮಾಡುತ್ತಾರೆ. ಸೊ ಯಾವೆಲ್ಲ ಅರ್ಹತೆಗಳನ್ನ ಹೊಂದಿರಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಮೊದಲನೇದಾಗಿ, BPL ರೇಷನ್ ಕಾರ್ಡ್ ಹೊಂದಿರೋ ಕುಟುಂಬ ವಾರ್ಷಿಕ ಆದಾಯ 1 ಲಕ್ಷ ರೂಪಾಯಿಗಳಿಂದ ಒಳಗಿರಬೇಕು. BPL ರೇಷನ್ ಕಾರ್ಡ್ ಹೊಂದಿರೋ ಕುಟುಂಬದ ಆಸ್ತಿ 3 ಎಕರೆ ಭೂಮಿಗಿಂತ ಕಡಿಮೆ ಹೊಂದಿರಬೇಕು. BPL ರೇಷನ್ ಕಾರ್ಡ್ ಹೊಂದಿದವರ ಬಳಿ ವೈಟ್ ಬೋರ್ಡ್ ಕಾರ್ ಅಂತೂ ಇರಲೇಬಾರ್ದು. ಅವರ ವೈಟ್ ಬೋರ್ಡ್ ಕಾರ್ನ ಇಟ್ಕೊಂಡಿರಬಾರ್ದು. ಹಾಗೆ ನಗರ ಪ್ರದೇಶಗಳಲ್ಲಿ ವಾಸ ಮಾಡುವಂಥ BPL ಕಾರ್ಡ್ದಾರರಿಗೆ 100 ಚದರ ಅಡಿ ಮೀಟರ್ಗಿಂತ ಜಾಸ್ತಿ ಜಾಗ ಅಥವಾ ಮನೆ ಹೊಂದಿರಬಾರ್ದು. ಕೊನೆಯದಾಗಿ, ಯಾರು BPL ಕಾರ್ಡ್ ಹೊಂದಿರ್ತಾರೋ ಅಂಥವರು ಇನ್ಕಮ್ ಟ್ಯಾಕ್ಸ್ ಪಾವತಿ ಮಾಡ್ತಿರಬಾರ್ದು, ಅಂದರೆ ತೆರಿಗೆ ಕಟ್ತಿರಬಾರ್ದು. ಹೌದು ಗೆಳೆಯರೆ, ನಾವು ತಿಳಿಸಿದಂತೆ ಎಲ್ಲ ಅರ್ಹತೆನ ನೀವು ಹೊಂದಿದ್ರೆ ನಿಮ್ಮ BPL ಕಾರ್ಡ್ ಚಾಲ್ತಿಯಲ್ಲಿರುತ್ತೆ. ಇಲ್ಲವಾದಲ್ಲಿ ಅಂಥವರ ಕಾರ್ಡ್ಗಳನ್ನು ರದ್ದು ಮಾಡ್ತಾರೆ ಗೆಳೆಯರೆ. ಸೊ ಈ ಎಲ್ಲ ಮಾಹಿತಿಗಳು ನಿಮ್ಗೆ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಿದ್ದೀನಿ. ಧನ್ಯವಾದ ಗೆಳೆಯರೆ.